Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಈ ಒಂದು ಸಂಚಿಕೆಗೆ ಚಾರ್ಜ್ ಶೀಟ್ ಎಂಬ ಚಿತ್ರದ ತಂಡಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆಂಕಟ್ ಅವರೇ, ಇದು ನಿಮ್ಮ 15ನೇ ಚಿತ್ರ, 14ನೇ ಸಿನಿಮಾ, 15ನೇದು ಆಗುತ್ತೆ ಬಿಡಿ. ಯಾಕೆಂದರೆ ಒಂದು ಚಿತ್ರಗಳು ತಗೊಂಡು ಸುಮಾರು ಸಮಯ ಶೂಟ್ ಮಾಡಿ ಸುಮಾರು ಸಮಯ ಅದನ್ನ ಪೋಸ್ಟ್ ಪ್ರೊಡಕ್ಷನಲ್ಲಿ ಇಟ್ಕೊಂಡು ಒಬ್ಬೊಬ್ಬರು ಹೀರೋಗಳು ಇವತ್ತಿನ ದಿನ 4 ವರ್ಷ ಒಂದೊಂದು ಸಿನಿಮಾನ ಮಾಡ್ತಾ ಇರೋಂಥ ಕಾಲದಲ್ಲಿ ಒಂದೇ ವರ್ಷದಲ್ಲಿ 4 ಸಿನಿಮಾನ ಡೈರೆಕ್ಟ್ ಮಾಡಿದಂಥ ಏಕೈಕ ಡೈರೆಕ್ಟರ್ ನೀವು ಅಂತ. ಯಾಕೆಂದರೆ 2025 ಎಂಡಿಂದ ಹಿಡಿದು 2026 ಮಿಡ್ ಅಂತ ಲೆಕ್ಕ ಹಾಕಿದ್ರೆ 4 ಸಿನಿಮಾನ ಡೈರೆಕ್ಟ್ ಮಾಡಿದ್ರೆ 4ನೇ ಸಿನಿಮಾ ತೆರೆಗೆ ಬರ್ತಾ ಇದೆ ಕೂಡ. ಸೊ ಅದರಲ್ಲಿ ಚಾರ್ಜ್ ಶೀಟು ಇವಾಗ 4ನೇ ಸಿನಿಮಾ ನಿಮ್ಮದು ತೆರೆಗೆ ಬರ್ತಾ ಇರೋದು ಈ ಒಂದು ಫೈನಾನ್ಷಿಯಲ್ ಇಯರಲ್ಲಿ ನೋಡಿದ್ರೆ. ಚಾರ್ಜ್ ಶೀಟ್ ಬಗ್ಗೆ ಡೈರೆಕ್ಟರ್ ಏನು ಹೇಳ್ತಾರೆ? ಚಾರ್ಜ್ ಶೀಟ್ ಅಂತ ಒಂದು ಟೈಟ್ಲ್ಗೆ ಇದಕ್ಕೆ ಮುಂಚೆ ಏನಾಯಿತು ಅಂದರೆ, ನಮ್ಮ SK ಉಮೇಶ್ ಅವ್ರನ್ನ ಕ್ಯಾಶುವಲ್ ಆಗಿ ಮೀಟ್ ಮಾಡೋಕ್ಕೆ ಅಂತ ಹೋದ್ವಿ. ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ನಾರ್ಮಲಾಗಿ ಅವರು ಸ್ಪಾಂಟೇನಿಯಸ್ ಆಗಿ ಇನ್ಸಿಡೆಂಟ್ಗಳು ಹೇಳ್ತಾ ಇರ್ತಾರೆ. ಒಂದು ಇನ್ಸಿಡೆಂಟ್ ಹೇಳಿದ್ರು, ಈ ಥರ ಕಲಾಸಿಪಾಳ್ಯಂ ಜೂಡಿಸ್ಟ್ರಿಕ್ಷನಲ್ಲಿ ನಾನು ಇದ್ದಾಗ ಈ ಥರ ಇನ್ಸಿಡೆಂಟ್ ಆಯಿತು ಅಂತ. ಅದಾಗಿ ಕಾಫಿ ಕೊಟ್ಟರು, ನಾವು ಬಂದುಬಿಟ್ವಿ. ನನಗೆ ಅವತ್ತು ರಾತ್ರಿ ಈ ಕತೆ ಒಂಥರ ಕಾಡ್ತು, ಏನೋ ಒಂಥರ ವಿಚಿತ್ರವಾಗಿದೆ ಕತೆ, ನೋಡೋಣ ಇದು ಸಿನಿಮಾ ಮಾಡ್ಬೋದೇನೋ ಗೊತ್ತು. ನಮ್ಗೆ ಅವತ್ತು ಹೋಗಿದ್ದು, ಅವತ್ತು ಮೀಟ್ ಮಾಡಿದ್ದು, ನಮಗೆ ಇದು ಸಿನಿಮಾ ಆಗುತ್ತೆ ಅಂತ ಗ್ಯಾರಂಟಿ ಗೊತ್ತಿರಲಿಲ್ಲ, ಈವನ್ ಪ್ರೊಡ್ಯೂಸರ್ಗೂ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಕ್ಯಾಶುವಲ್ ಆಗಿ ಹೋಗಿ ಮಾತಾಡಿದ್ದು. ಸರಿ, ಆಮೇಲೆ ಒಂದು ವಾರ ಆದಮೇಲೆ ನಮ್ಮ ದಿನೇಶ್ ಅವರು, ಸರ್ ಒಂದು ಸಿನಿಮಾ ಮಾಡಬೇಕಂತ ಇದ್ದೀವಿ, ಸಬ್ಜೆಕ್ಟ್ ಏನು ಮಾಡೋಣ? ನಾನು ಹೇಳಿದೆ, ಏನು ಸರ್ ಬೆಣ್ಣೆ ಕೈಯಲ್ಲಿದೆ, ಅವ್ರದ್ದು ಕತೆ ಸಖತ್ತಾಗಿದೆ ಸರ್, ಅವ್ರನ್ನೇ ಕೇಳೋಣ ಹೋಗಿ. ಸರಿ, ಇಮ್ಮಿಡಿಯೇಟಾಗಿ ಹೊರಟ್ಬಿಟ್ವಿ ನಾವು. ಇಮ್ಮಿಡಿಯೇಟಾಗಿ ಹೋದ್ವಿ, ಅವ್ರನ್ನ ಕೇಳಿದ್ವಿ, ಸರ್ ಈ ಥರ ನೀವು ಕತೆ ಕೊಟ್ಟರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಅಲ್ಲಿವರೆಗೂ ಅವರು ಐ ವಿಟ್ನೆಸ್ ಅಂತ ಪುಸ್ತಕದಲ್ಲಿ ಇದು ಕತೆ ಇತ್ತು, ಅದು ಬರೆದಿದ್ರು, ನಮ್ಗೆ ಚೆನ್ನಾಗಿ ನರೇಟ್ ಮಾಡಿದ್ರು ಅವರು. ಸೊ ಹಾಗಂದ ತಕ್ಷಣ ನಾನು ಸರಿ ಸರ್ ಅದನ್ನು ಕೊಟ್ಟರೆ ನಾವು ಮಾಡ್ತೀವಿ ಅಂದರು. ಸರಿ ಆಯಿತು, ನೀವು ಒಂದು ಕೆಲಸ ಮಾಡಿ, ಒಂದು ಸಿಂಗಲ್ ಲೈನ್ ಸ್ಕ್ರೀನ್ ಪ್ಲೇ ಮಾಡಿ ಅಂದರು. ನಾನೊಂದು 2 ದಿನದಲ್ಲೇ ಸಿಂಗಲ್ ಲೈನ್ ಸ್ಕ್ರೀನ್ ಪ್ಲೇ ಮಾಡಿ ಅವ್ರಿಗೆ ಹೋಗಿ ನರೇಟ್ ಮಾಡಿದೆ. ಅವ್ರು ತುಂಬ ಇಷ್ಟ ಆಯಿತು, ನಾನು ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು. ಸೊ ಚಾರ್ಜ್ ಶೀಟು ಆ ಥರ ಹುಟ್ಟಿತು ಸರ್. ಆ ಸ್ಟೋರಿ ಹಾಗೆ ಅಲ್ಲಿವರೆಗೆ ಬಂದು ನಿಂತ್ಕೊಂಡು ಸರ್ ಅಲ್ಲಿ. ಓಕೆ, ನನಗೆ ಗೊತ್ತಿರೋ ಹಾಗೆ ಚಾರ್ಜ್ ಶೀಟ್ ಚಿತ್ರದಲ್ಲಿ ನೀವು 14 ಚಿತ್ರಗಳನ್ನ ಮಾಡಿರೋಂಥ ಒಬ್ಬರು ಡೈರೆಕ್ಟ್ರು, ಜೊತೆಗೆ 250ನೇ ಚಿತ್ರ ಸುಂದರ್ ರಾಜ್ ಅವ್ರದ್ದು ಅಂತ ಗೊತ್ತು. ಸೊ ಅವರ ಎಕ್ಸ್ಪೀರಿಯೆನ್ಸು ನಿಮ್ಮ ಎಕ್ಸ್ಪೀರಿಯೆನ್ಸು ಅದು ಬಿಟ್ಟರೆ ಇನ್ನು ಮಿಕ್ಕದವರೆಲ್ಲ ಹೊಸಬ್ರು ಅಂತ ಕೇಳ್ಪಟ್ಟೆ. ಹೌದು ಸರ್, ಹೌದು. ಬಟ್ ನಿಮ್ಮ ಎಕ್ಸ್ಪೀರಿಯೆನ್ಸು ಮತ್ತು ಸುಂದರ್ ರಾಜ್ ಅವ್ರ ಎಕ್ಸ್ಪೀರಿಯೆನ್ಸೇ ಸಾಕು ಈ ಇಡೀ ತಂಡನ ತೊಗೊಂಡು ಹೋಗೋಕ್ಕೆ ಅಂತ. ಹೌದು ಸರ್. ಬಟ್ ಫಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ ಆದಂಥ ದಿನೇಶ್ ಅವರಾಗಿರ್ಬೋದು, ಲಕ್ಷ್ಮಣ್ ಅವರಾಗಿರ್ಬೋದು, ಅವ್ರದ್ದು ಪಾರ್ಟಿಸಿಪೇಷನ್ ಹೇಗಿತ್ತು ಅಂತ? ಸರ್ ಅವರು ಫಸ್ಟೇ ಹೇಳಿದ್ರು, ನೋಡಿ ಸರ್ ನಾವು ಒಂದು ಹೊಸ ಸಿನಿಮಾ ಮಾಡಬೇಕಂತ ಇದ್ದೀವಿ. ಸೊ ಏನೋ ಒಂದು ಮೊದಲನೇ ಪ್ರಯತ್ನ. ನನಗೆ ಖುಷಿಯಾಗಿದ್ದೇನೆಂದರೆ, ನಮ್ಮ ಲಕ್ಷ್ಮಣ್ ಅವರು ಮೂಲತಃ ರಾಜಸ್ಥಾನವರು. ಅವರು ಬಂದು ಇಲ್ಲಿ ಬೆಂಗಳೂರಲ್ಲಿ ಆನೇಕಲ್ಲಲ್ಲಿ ಸೆಟ್ಲಾಗಿ ಒಂದು 40 ವರ್ಷ ಆಗಿದೆ. ಅವರ ಕನ್ನಡ ಅಭಿಮಾನಕ್ಕೆ ನಾನು ಫಸ್ಟ್ ಮೆಚ್ಚಿದೆ. ನೋಡಿ ಸರ್, ಹೊರಗಡೆಯಿಂದ ಬಂದು ನೀವು ಕನ್ನಡ ಸಿನಿಮಾ ಮಾಡಬೇಕಂತ ಇರೋದು ಫಸ್ಟು ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆಯ್ತು ಸರ್, ಖಂಡಿತ ನಾವು ಮಾಡಿಕೊಡೋಣ, ನಿಮ್ಮ ತಲೆಯಲ್ಲಿ ಏನಿದೆ ಆ ಒಂದು ಇದಕ್ಕೆ ನಾವು ಕರೆಕ್ಟಾಗಿ ಅಲೈನ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ನಾನು ಒಂದು ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟೆ. ನನಗೆ ಇಂಪಾರ್ಟೆಂಟ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಆಗಿರೋದು ಆ ಸಿನಿಮಾದಲ್ಲಿ ಸುಂದರ್ ರಾಜ್ ಅವರ ಪಾತ್ರ, ರಾಮಣ್ಣ ಅಂತ ಕ್ಯಾರೆಕ್ಟ್ರು. ನಮಗೆ ಏನಾಯಿತು, ಎಲ್ಲ ಕ್ಯಾರೆಕ್ಟ್ರು ಫೈನಲೈಸ್ ಆಗೋಯಿತು. ನಮ್ಮ ಪ್ರೊಡ್ಯೂಸರು ವೆರಿ ಕ್ಲಿಯರ್ ಆಗಿದ್ದರು, ಎಲ್ಲ ಹೊಸಬ್ರನ್ನೇ ಹಾಕಿ ಮಾಡಬೇಕು ವೆಂಕಟವ್ರು, ಯಾಕಂದರೆ ನಮ್ಮ ಹತ್ರ ಬಜೆಟ್ ಇಲ್ಲ ಅಷ್ಟು. ಒಂದು ಹೊಸಬ್ರನ್ನ ಹಾಕಿ ಯಾರಿಗೆ ಹಸಿವಿರುತ್ತೋ ಅಂಥವ್ರಿಗೆ ಕೊಡಿ ಏನೋ ಒಂದಷ್ಟು ಆಡಿಷನ್ ಮಾಡಿದ್ವಿ. ರೂಪೇಶ್ ಅವರು ಆಡಿಷನಲ್ಲಿ ಸೆಲೆಕ್ಟ್ ಆದರು. ಒಂದಷ್ಟು ಜನ ಒಳ್ಳೆ ಇವರು ನುರಿತ ಕಲಾವಿದರೆಲ್ಲ ಸಿಕ್ಕಿದ್ರು. ಆದರೆ ಆ ಕ್ಯಾರೆಕ್ಟರ್ನ ನಿಭಾಯಿಸುವಂಥದ್ದು ತುಂಬ ತಲೆಯಲ್ಲಿ ಹುಳ ಬಿಟ್ಕೊಂಡ್ಬಿಟ್ವಿ. ಅದು ಎಲ್ಲರನ್ನೂ ಮಾಡಿದ್ವಿ. ಒಂದು ಫ್ರೆಂಡೇ ಅವರು ದಿನೇಶ್ ಅವ್ರು ಫೋನ್ ಮಾಡಿ, ಸರ್ ಸುಂದರ್ ರಾಜ್ ಅವರು ಸೆಟ್ ಆಗುತ್ತಾ ಸರ್? ನಾನು ಹೇಳಿ, ಸರ್ ನನ್ನ ತಲೆಯಲ್ಲೇ ಬಂದಿರಲಿಲ್ಲ, ಸೂಪರ್ ಸೆಟ್ ಆಗುತ್ತೆ ಸರ್. 9:30 ಆಗಿತ್ತು ರಾತ್ರಿ ಅವಾಗ. ಸರ್ ಇವಾಗ ಹೋಗ್ಬಿಡೋಣ ಸರ್. ನಾನು 2 ವೀಲರಲ್ಲಿ ನಾನು ಅವ್ರು ಕೂತ್ಕೊಂಡು ಸಡನ್ನಾಗಿ ಓಡೋದ್ವಿ ಸುಂದರ್ ರಾಜ್ ಅವ್ರ ಮನೆಗೆ. 9:45 10 ಗಂಟೆ ಆಯ್ತು ಆಲ್ಮೋಸ್ಟು.
ಅವರು ಬಂದ್ಬಿಟ್ಟು ಬಾಗಿಲು ತೆಗೆದ್ರು, ಸರಿ ಪಂಚೆಯ ಬನಿಯಲ್ಲಿ ಇದ್ರು ಆರಾಮಾಗಿ. ಅದು ಆ ಪಿಕ್ಚರಲ್ಲಿ ಏನು ಕ್ಯಾರೆಕ್ಟರ್ ಇರುತ್ತೋ ಅದೇ ಗೆಟಪ್ಪಲ್ಲಿ ಇದ್ರು. ನಾನು ನೋಡಿದೆ, ಒಳ್ಳೆ ಶಕುನ ಇದು ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಸರಿ ನರೇಟ್ 10 ನಿಮಿಷದಲ್ಲಿ ಮಾಡಿದೆ. ಅವ್ರಿಗೆ ಫುಲ್ಲು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವ್ರಿಗೆ. ಏನಪ್ಪ ಹಿಂಗಿದೆ ಕ್ಯಾರೆಕ್ಟ್ರು? ಹೌದು ಸರ್ ನಿಮ್ಮದು ಬೇಕು ಇದು. ಅವ್ರು ಏನು ಪಾಪ ದೂಸರ ಮಾತಾಡಲಿಲ್ಲ. ನಾನು ಮಾಡ್ತೀನಿ ನಡೀರಿ, ಬೇರೆದೆಲ್ಲ ಟಮ್ಸ್ ಆಮೇಲೆ ಮಾತಾಡೋಣ, ನಾನು ಐ ಆಮ್ ಆನ್ ದ ಬೋರ್ಡ್ ಪ್ಲೀಸ್, ಐ ಆಮ್ ದೇರ್ ಅಂತ ಹೇಳ್ಬಿಟ್ರು. ಸೊ ಅವ್ರದ್ದು ಎಕ್ಸ್ಪೀರಿಯೆನ್ಸು ಪ್ಲಸ್ ಒಂದು ನಮ್ಮದೊಂದು ಎಕ್ಸ್ಪೀರಿಯೆನ್ಸು, ಆಮೇಲೆ ಪ್ರೊಡ್ಯೂಸರ್ ಅಶ್ಯೂರೆನ್ಸು ಪ್ಲಸ್ ಹೊಸ ಆರ್ಟಿಸ್ಟ್ಗಳು ಪಾಪ ಅವ್ರನ್ನ ನಾನೇನು ಮೆಚ್ಚಬೇಕು ಅಂದರೆ ಅವರು ಫುಲ್ ಡೆಡಿಕೇಟೆಡ್ ಆಗಿ ಫುಲ್ ಟೈಮಲ್ಲಿ ಕೂತ್ಕೊಂಡು ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ರು. ಸೊ ಇದು ನನಗೆ ಸುಂದರರಾಜ್ ಅವರು ಕಾಂಬಿನೇಷನು ಹೀಗೆ ವರ್ಕ್ ಆಯಿತು ಈ ಸಿನಿಮಾಗೆ. ಅದೇ ನೀವು ಹೇಳಿದಂಥದ್ದು ಒಂದು ವಿಷಯ ಏನು ಅಂದರೆ, ಲಕ್ಷ್ಮಣ್ ಅವರು ರಾಜಸ್ಥಾನದಿಂದ ಬಂದು ಅವರು ಕನ್ನಡಾಭಿಮಾನಕ್ಕೆ ಕನ್ನಡದಲ್ಲಿ ಚಿತ್ರ ಮಾಡ್ತೀನಿ ಅಂತ ಅಂದರು ಅಂತ. ಇದು ಆ್ಯಕ್ಚುಲ್ ಆಗಿ ಒಂದು ಕೋಇನ್ಸಿಡೆನ್ಸ್ ಜ್ಞಾಪಕ ಆಗುತ್ತೆ. ಏನು ಅಂತಂದರೆ, ಕನ್ನಡದ ಮೊಟ್ಟ ಮೊದಲ ವಾಕ್ ಚಿತ್ರ ಯಾವುದಿದೆ ಸತಿ ಸುಲೋಚನಾ, ಅದ್ರ ಪ್ರೊಡ್ಯೂಸರ್ ಕೂಡ ರಾಜಸ್ಥಾನದವರೇ. ಮತ್ತು ಆ ಚಿತ್ರದ ಬುರಮಲ್ಜಿ ಡೊಂಗಾಜಿಗಳು ಯಾರಿದ್ದಾರೆ ಅಪ್ಪ ಮಗ, ಅವರು ರಾಜಸ್ಥಾನದಿಂದಾನೇ ಪ್ರೊಡ್ಯೂಸ್ ಮಾಡಿದ್ದು. ಅದು ಸೂಪರ್ ಡೂಪರ್ ಹಿಟ್ ಆಯಿತು. 40,000 ಬಜೆಟಲ್ಲಿ ಮಾಡಿದಂಥ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆಯಿತು. ಮತ್ತು ನಮ್ಮ ಕನ್ನಡದ ಸಿನಿಮಾ ವಾಕ್ಚಿತ್ರದ ಸಿನಿಮಾ ಇಂಡಸ್ಟ್ರಿಗೆ 1934 ಅದು ಬುನಾದಿ ಹಾಕ್ಕೊಡ್ತು ಅಂತ ಹೇಳ್ತಾರೆ. ಖಂಡಿತ ಅದು. ಸೊ ಆಲ್ಮೋಸ್ಟ್ ಇಲ್ಲೂ ರಾಜಸ್ಥಾನಿಂದಾನೇ ಬಂದು ಕನ್ನಡ ಅಭಿಮಾನ ಅವರು ನಿಮ್ಮ ಚಿತ್ರನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಏನೋ ಒಂದು ಶಕುನ ಇದೆ ಅಂತ ಆಯಿತು. ಪ್ಲಸ್ ಇನ್ನೊಂದೇನು ಅಂತಂದರೆ, ಈ 2026ರಲ್ಲಿ ರಿಲೀಸ್ ಕಾಣ್ತಾ ಇರೋಂಥ ಚಿತ್ರದಲ್ಲಿ ಆಲ್ ಆಫ್ ಎ ಸಡನ್ ಡ್ರಾಪ್ ಕಂಡಿದೆ. ಹೌದು. ಯಾಕೆ ಡ್ರಾಪ್ ಕಂಡಿದೆ ಅಂತಂದರೆ, ಮುಂದೆ ಬರ್ತಕ್ಕಂಥ ದೊಡ್ಡ ದೊಡ್ಡ ಚಿತ್ರಗಳ ಜೊತೆ ಕಾಂಪೀಟ್ ಮಾಡೋದು ಬೇಡ, ಥಿಯೇಟ್ರ್ಗಳು ಸಿಗಲ್ಲ ಅಂತ. ಸೊ ನಿಮಗೆ ಆ ಒಂದು ಟೈಮ್ ಪೀರಿಯಡ್ ಆಫ್ 2 ವೀಕ್ಸ್ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಸೊ ಇದನ್ನು ನೀವು ಹೇಗೆ? ನಾವು ಆ್ಯಕ್ಚುಲಾಗಿ ನಾವು 7th ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ. 7th ಬಂದ್ಬಿಡೋಣ ಅಂದ್ಕೊಂಡ್ವಿ. ಅದೇನಾಯಿತು 7th ಕೆಲವುದು ನಮ್ಮದು ಸ್ವಲ್ಪ ಇದು ಪಬ್ಲಿಸಿಟಿ ಒಂದು ಸ್ವಲ್ಪ ನೀಟಾಗಿ ಮಾಡೋಣ ಅಂತ ಡಿಸ್ಕಸ್ ಮಾಡಿದ್ವಿ ಎಲ್ಲ ಟೀಮು. ಸರಿ ಹಂಗಾರೆ ಇನ್ನೊಂದು ವಾರ ಮುಂದೆ ಹೋಗೋಣ ಸರ್ ಅಂದ್ಬಿಟ್ಟು 14th ಅನೌನ್ಸ್ ಮಾಡ್ಕೊಂಡು, ನಮ್ಗೆ ಆನೆಸ್ಟಾಗಿ ನಮ್ಗೆ ಗೊತ್ತಿರೋದೇನೆ 26th ಟಾಕ್ಸಿಕ್ ಬರ್ತಾ ಇದೆ. ಅದರ ದೊಡ್ಡ ಸುನಾಮಿ ವೇವ್ ಅದು ಎಲ್ಲದರಲ್ಲೂ ತೊಗೊಳ್ಳಿ, ಯಾವುದೇ ಆಗಿರ್ಬೋದು ಅದರಲ್ಲಿ. ಸೊ ನಮ್ಗೊಂದು 8-10 ದಿನ ಸಿಗ್ಬೋದು, 10ರಿಂದ 12 ದಿನ ಸಿಗ್ಬೋದು. ಸೊ ದಟ್ ವುಡ್ ಬಿ ಗುಡ್ ಹೀಲಿಂಗ್ ಪೀರಿಯಡ್ ಅಂತ ಡಿಸಿಷನ್ ಮಾಡಿ ನಾವು ಅದಕ್ಕೆ 14 ಫಿಕ್ಸ್ ಆದ್ವಿ. ಮೋರ್ ದೆನ್ ದಟ್ ನಮಗೆ ಅದು ಪ್ರಮೋಷನ್ಗೆ ಒಂದು ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಬೇಕು. ಯಾಕಂದರೆ ಎಷ್ಟೋ ಜನ ಇವತ್ತು ತಪ್ಪು ಮಾಡ್ತಾ ಇರೋದೇನೆಂದರೆ, ತಕ್ಷಣ ಅನೌನ್ಸ್ ಮಾಡ್ತಾರೆ ಸಿನಿಮಾ. ನಿಮಗೂ ಗೊತ್ತಿರುತ್ತೆ, ಪಿಕ್ಚರ್ ಮಾಡಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ಪೇಷನ್ಸೇ ಹೊಟ್ಟೋಗಿರುತ್ತೆ. ಕೊನೆಯಲ್ಲಿ ರಿಲೀಸ್ ಮಾಡೋ ಟೈಮಲ್ಲಿ ಅದು ಲಾಸ್ಟ್ ಲ್ಯಾಪ್ ಆಫ್ ದ 4/100 ರಿಲೇ ಓಡಬೇಕಾದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಅಂತ. ಸೊ ಅದಕ್ಕೆ ನಾನು ಎಷ್ಟೋ ಕಡೆ ಅಡ್ವೈಸ್ ಮಾಡ್ತೀನಿ, ಸರ್ ಇನ್ನೊಂದು ಸ್ವಲ್ಪ ದಿನ ಕಾಯಿರಿ. ಸೊ ನಾವೇನು ಮಾಡಿದ್ವಿ, ನಮ್ಮ ಪ್ರಮೋಷನ್ ಸ್ವಲ್ಪ ನೀಟಾಗಲಿ, ಒಂದು 15-20 ದಿನ ಮಾಡೋಣ ಅಂತೇಳಿ ಆ ಒಂದು ಇದು ತೊಗೊಂಡ್ವಿ. ಹೊರತು ಇನ್ಯಾವ ಥರನೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಯಾರು ಬರಲ್ಲ ಆ ಥರ ಲಾಜಿಕಲ್ ವರ್ಕ್ ಮಾಡಿರಲಿಲ್ಲ ನಾವು. ನನಗೆ ಏನು ಒಂದು, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಒಂದು ದೊಡ್ಡ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಬಂದರೆ ಚೆನ್ನಾಗಿರುತ್ತೆ. ಬಟ್ ಚಿಕ್ಕ ಸಿನಿಮಾಗಳು 7-8 ಬಂದಾಗ ಪ್ರೇಕ್ಷಕ ಅವನಿಗೆ ಕನ್ಫ್ಯೂಸ್ ಆಗಿಬಿಡ್ತಾನೆ. ಅದೊಂದು. ಸೊ ಟಾಕ್ಸಿಕ್ ಅಂತ ಒಂದು ದೊಡ್ಡ ಸುನಾಮಿ ಬರೋಕ್ಕಿಂತ ಮುಂಚೆ ಚಿಕ್ಕ ಅಲೆಗಳು ಎದ್ದೊಳ್ತವೆ. ಆ ಥರ ಚಿಕ್ಕ ಅಲೆ ಎಬ್ಸೋಕ್ಕೆ ಅಂತ ಬಂದಿರತಕ್ಕಂಥ ಚಿತ್ರ ಆಗಲಿ ನಿಮ್ಮದು ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದರಲ್ಲಿ ರೂಪೇಶ್ ಅವರು ಆ್ಯಕ್ಚುಲಿ ನನಗೇನು ಹೊಸಬ್ರಲ್ಲ, ಇದಕ್ಕಿಂತ ಮುಂಚೆನೂ ನಾನು ಅವ್ರನ್ನ ನೋಡಿದ್ದೀನಿ. ಆ್ಯಕ್ಚುಲ್ ಆಗಿ ಸಿನಿಮಾಗೆ ಹೊಸಬ್ರು ಅಂತ ಹೇಳಬೇಕು. ಯಾಕೆಂದರೆ ಶಾರ್ಟ್ ಫಿಲಮಲ್ಲಿ 14-15 ಚಿತ್ರಗಳನ್ನ ಆಗಲೇ ಮಾಡಿದ್ದಾರೆ. ಅನ್ನದಾತ ಸುಖೀಭವ ಚಾನಲ್ನಲ್ಲಿ ಅವ್ರದ್ದು ಇಂಟರ್ವ್ಯೂ ಕೂಡ ಮಾಡಿದ್ದೀನಿ. ಜೊತೆಗೆ ಅವರು ಸಿನಿಮಾದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ಪರದೆಯ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರದ್ದು ಕ್ಯಾರೆಕ್ಟರ್ ಬಗ್ಗೆ ನೀವೇ ಹೇಳ್ಬೋದಾ? ಸರ್ ಖಂಡಿತವಾಗ್ಲೂ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಗಲೂ ಸಹಿತ ಈಗಲೂ ಕೂಡ. ಆವಾಗ ನಂದು ಮೊದಲನೇ ಶಾರ್ಟ್ ಫಿಲ್ಮ್ ಆಗಿತ್ತು, ಅದಕ್ಕೂ ಕರೆದು ನೀವು ಇಂಟರ್ವ್ಯೂ ಮಾಡಿದ್ರಿ. ಸೊ ನನ್ನ ಮೊದಲನೇ ಸಿನಿಮಾ, ಅದಕ್ಕೆ ಅವಕಾಶ ಕೊಟ್ಟಂಥ ವೆಂಕಟ್ ಸರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಆ್ಯಂಡ್ ಇದರಲ್ಲಿ ನನಗೆ ತುಂಬ ಒಳ್ಳೆಯ ರೋಲ್ ಕೊಟ್ಟಿದ್ದಾರೆ. ನನ್ನ ಪಾತ್ರದ ಹೆಸರು ರವಿಕುಮಾರ್ ಅಂತ ಇದರಲ್ಲಿ. ಸೊ ಇದರಲ್ಲಿ ನಾನು ಸಬ್ ಇನ್ಸ್ಪೆಕ್ಟ್ರಾಗಿ ಪಾತ್ರನ ನಿರ್ವಹಿಸಿದ್ದೀನಿ. ಸೊ ನಾನು ಉಮೇಶ್ ಸರ್ ಟೀಮಲ್ಲಿ ಈ ಓವರಾಲ್ ಇನ್ವೆಸ್ಟಿಗೇಷನ್ ಪ್ರಾಸೆಸ್ಸಲ್ಲಿ ಒಂದು ಟೀಮ್ ಅಂತ ಇರುತ್ತಲ್ವ ಸರ್, ಅದರಲ್ಲಿ ನಾನು ಒಬ್ಬ ಆಗಿರ್ತೀನಿ. ಸೊ
ಇದೊಂದು ಥ್ರಿಲ್ಲರ್ ಕತೆ ಆಗಿರೋದ್ರಿಂದ ತುಂಬ ರೋಚಕವಾಗಿರುತ್ತೆ ಸರ್ ಈ ಇನ್ವೆಸ್ಟಿಗೇಷನ್ನು. ಮತ್ತು ನಾನು ಈ ಸಿನಿಮಾದಲ್ಲಿ ಆಗಿದ್ದ ಎಕ್ಸ್ಪೀರಿಯನ್ಸಸ್ಸು, ದೊಡ್ಡ ದೊಡ್ಡ ಕ್ಯಾಮ್ರಾಗಳು, ದೊಡ್ಡ ದೊಡ್ಡ ಲೈಟ್ಸು, ಸೊ ನಾವು ಅದೆಲ್ಲ ಕನ್ಸು ಕಟ್ಕೊಂಡು ಬಂದಿರ್ತೀವಲ್ಲ ಸರ್, ಅದೆಲ್ಲ ನಿಜ ಆಗ್ತಿದ್ರೆ ತುಂಬಾ ಸಂತೋಷ ಆಗ್ತಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸುಮಾರು ಸಿನಿಮಾಗಳು ಶೂಟಿಂಗ್ ಆಗಿ ಬರೀ ಡಬ್ಬಿಯಲ್ಲಿ ಉಳ್ಕೊಳ್ಳೋ ಟೈಮಲ್ಲಿ ರಿಲೀಸ್ ಆಗ್ತಿರೋದು ಇನ್ನೂ ದೊಡ್ಡ ಮಟ್ಟದ ಖುಷಿ ಸರ್. ಆ್ಯಂಡ್ August 14th ಬರ್ತಾ ಇದ್ದೀವಿ, ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ರೂಪೇಶ್ ಬಗ್ಗೆ ಹೇಳಬೇಕಂದ್ರೆ, ನಾವು ಆಡಿಷನ್ ಮಾಡಿದಾಗ ಚೆನ್ನಾಗಿ ಡೈಲಾಗ್ ಡೆಲಿವರಿ ತೊಗೊಂಡ್ರು. ಸರಿ, ನಾನು ಆವಾಗಲೇ ಹೇಳಿದೆ, ಸರ್ ನೀವು ನಿಮ್ಮ ಪಾರ್ಟು ಸರಿಗಿದೆ, ನೀವು ನಿಮ್ಮ ಪರ್ಸ್ನಾಲಿಟಿನೂ ಸರಿಗಿದೆ, ಸೊ ಕೋರ್ ಇನ್ವೆಸ್ಟಿಗೇಷನ್ ಟೀಮಲ್ಲಿ ಒಂದು ಕ್ಯಾರೆಕ್ಟರ್ ಇದಾದ ನೀವು ಮಾಡಿ ಅಂತ ಹೇಳಿ ಅವರು ಆಡಿಷನ್ ಮಾಡಿದ್ದು ನೋಡಿ ನಾನು ಅವ್ರಿಗೆ ಅಸೈನ್ ಮಾಡಿದೆ. ಚೆನ್ನಾಗಿ ಮಾಡಿದ್ದಾರೆ, ಕ್ಯಾರೆಕ್ಟ್ರು ತುಂಬ ನೈಜವಾಗಿ ಅಭಿನಯ ಮಾಡಿದ್ದಾರೆ ಸಿನಿಮಾದಲ್ಲಿ. ಈಗ ರೂಪೇಶ್ ಅವ್ರು ಮಾತಾಡ್ತಾ ಅಂದರು ಏನು ಅಂದರೆ, ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದು ಬಿಡುಗಡೆ ಆಗುವಂಥ ಒಂದು ಪ್ರೋಸೆಸ್ ಏನಿದೆ ಅದು ಖುಷಿ ಕೊಡ್ತಾ ಇದೆ. ಯಾಕಂದರೆ ಎಷ್ಟೋ ಸಿನಿಮಾ ಮಾಡಿರ್ತೀವಿ, ಜೊತೆಗೆ ಇನ್ನೂ ಸಿನಿಮಾಗಳಲ್ಲಿ ಶೂಟ್ ಮಾಡ್ತಾ ಇರ್ತೀವಿ, ಯಾವಾಗ ಅದು ರಿಲೀಸ್ ಆಗುತ್ತೆ ಆಗಲ್ಲ ಅಂತ ಗೊತ್ತಿಲ್ಲ. ಸೊ ಈ ಒಂದು ಚಿತ್ರ ನನ್ನ ಮೊದಲನೇ ಚಿತ್ರವಾಗಿ ಬಿಡುಗಡೆ ಆಗ್ತಾ ಇರೋದು ಅದು ಖುಷಿ ಕೊಟ್ಟಿದೆ ಅಂತ. ಅದು August 14ನೇ ತಾರೀಕು. ಆ್ಯಕ್ಚುಲ್ ಆಗಿ ಏನು ಹೇಳಬೇಕು ಅಂತಂದರೆ, August 14ನೇ ತಾರೀಕು ಮಧ್ಯರಾತ್ರಿನೇ ಸ್ವಾತಂತ್ರ್ಯ ಸಿಕ್ಕಿದ್ದು, ಬಿಡುಗಡೆ ಆಗಿದ್ದು. ಸೊ ಆ ಬಿಡುಗಡೆಗೂ ಈ ಸ್ವಾತಂತ್ರ್ಯಕ್ಕೂ ಒಂದು ಅಲೈನ್ಮೆಂಟ್ ಆಗಿದೆ ಅಂತ ಅನಿಸ್ತು ನನಗೆ. ಅದರಿಂದ ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ಅದನ್ನ ನೋಡಿ ಕೋಇನ್ಸಿಡೆನ್ಸ್ ನೀವು ಕೋಇನ್ಸಿಡೆನ್ಸ್. ರಾಜಸ್ಥಾನ್ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ, ಮುಖಿ ಚಿತ್ರ ಪಾಕಿ ಚಿತ್ರಕ್ಕೆ ಬಂದಾಗ್ಲೂ ರಾಜಸ್ಥಾನ್ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ, ಜೊತೆಗೆ 14ನೇ ತಾರೀಕು ರಿಲೀಸ್ ಮಾಡ್ತಾರೆ, ಬಿಡುಗಡೆ ಅದೇ ನಮಗೆ ಬಿಡುಗಡೆ ಆಗಿದ್ದು ಅವತ್ತೇನೆ. ಸೊ ಸುಮಾರೆಲ್ಲ ಅಲೈನ್ಮೆಂಟ್ ಆಗ್ತಾ ಇದೆ ಅನ್ಸುತ್ತೆ. ಸೊ ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಇನ್ನೊಂದೇನು ಅಂತಂದ್ರೆ, ನನ್ನಂಥ ಹೊಸ ಕಲಾವಿದರು ಸುಮಾರು ಜನ ಇದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹೌದು, ಅಂಥ ಕಲಾವಿದರಿಗೆ ಸುಂದರ್ರಾಜ್ ಸರ್ ಅವರ 250ನೇ ಚಿತ್ರ ಮತ್ತು ಸ್ಟೇಟ್ ಅವಾರ್ಡ್ ವಿನ್ನರ್ ವೆಂಕಟ್ ಭಾರದ್ವಾಜ್ ಸರ್ ಅವ್ರ ಜೊತೆ ಕೆಲಸ ಮಾಡೋವಂಥ ಅವಕಾಶ ಆ್ಯಂಡ್ ಮೊದಲನೇ ಸಿನಿಮಾ ಆಗಿ ಸಿಗ್ತಿರೋದು ಅದೃಷ್ಟನೇ ಅಂತ ಭಾವಿಸ್ಬೇಕು. ಒಳ್ಳೆ ಶಕುನ ಅಂತ ನೀವು ಹೇಳ್ತಿದ್ರಿ, ನಮ್ಮೆಲ್ಲರ ಪಾದಾರ್ಪಣೆಗೆ ತುಂಬ ಒಳ್ಳೆ ಶಕುನ ಅಂತ ನಾನು. ಅದು ಆ್ಯಕ್ಚುಲ್ ಆಗಿ ಒಳ್ಳೆ ಶಕುನ ಅನ್ನೋದಕ್ಕಿಂತ ನೀವು ಯಾರು ಸಹವಾಸ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸುಂದರ್ರಾಜ್ ಅವರು 1973ನೇ ಇಸ್ವಿನಲ್ಲಿ ಅವರು ಪಾದಾರ್ಪಣೆ ಮಾಡ್ತಾರೆ ಕನ್ನಡ ಇಂಡಸ್ಟ್ರಿ ಒಳಗೆ. ಅದಾದಮೇಲೆ 1980ನೇ ಇಸ್ವಿ ತನಕ ಅಪ್ರೆಂಟಿಸ್ ಟ್ರೈನಿಂಗ್ ಥರ ಆಗ್ತದೆ. ಫಸ್ಟು ನಂದು ಕಾಡು ಅಂತ ಸಿನಿಮಾ ಗಿರೀಶ್ ಕಾರ್ನಾಡ್ ಅವ್ರದ್ದು, ಅದಾದಮೇಲಿಂದ ನಂದು ಚೋಮನದೊಡ್ಡಿ ಸಿನಿಮಾ, ಅದಾದ ನಂತರ ನಂದು ಒಂದಾನಂದ ಕಾಲದಲ್ಲಿ. ಅಂದರೆ ಎಲ್ಲ ಸೂಪರ್ ಡೂಪರ್ ಹಿಟ್ಟು, ಇವತ್ತಿನ ದಿನ ಕಲ್ಟ್ ಸಿನಿಮಾಗಳ ಯಾವುದು ಅಂತ ಮಾಡ್ತೀವಿ. ಸೊ ಅವರ ಸುತ್ತಮುತ್ತ ನೀವು ಇದ್ದಿದ್ದರಿಂದ ನಿಮಗೂ ಅವಕಾಶ ಸಿಕ್ಕಿದೆ. ಅವ್ರ ಜೊತೆ ಇವ್ರ ಜೊತೆ ಸ್ಟೇಟ್ ಅವಾರ್ಡ್ ವಿನ್ನರ್ ಜೊತೆಗೆ 250ನೇ ಸಿನಿಮಾ ಮಾಡೋರ ಜೊತೆ ಕೆಲಸ ಮಾಡೋ ಭಾಗ್ಯ ಸಿಕ್ಕಿರ್ಬೋದು. ಯಾಕೆಂದರೆ ಅದು ಒಂಥರ ಅಟ್ರಾಕ್ಟ್ ಮಾಡುತ್ತೆ. ಸೊ ಅದು ಒನ್ ಆಫ್ ದ ರೀಸನ್ ಇರ್ಬೋದು. ಸೊ ನೀವು ಮುಂದಿನ ಕಾಲದಲ್ಲಿ ಇದೇ ಥರ ನಿಮ್ಮ ಫಸ್ಟ್ ಚಿತ್ರನೇ ಒಬ್ಬ ಸ್ಟೇಟ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಕಡೆಯಿಂದ ಆಗಿದೆ, ಪ್ಲಸ್ ಜೊತೆಗೆ 250 ಚಿತ್ರ ಆದಂಥ ಸುಂದರ್ರಾಜ್ ಅವ್ರ ಜೊತೆ ಆಗಿದೆ. ಸೊ ಮುಂದಕ್ಕೆ ನಿಮಗೂ ಆ ಥರನೇ ಸಿನಿಮಾ ರಂಗದಲ್ಲಿ ಫ್ಯೂಚರ್ ಸಿಗಲಿ ಅಂತ ನಾನು ಈ ಮೂಲಕ ಥ್ಯಾಂಕ್ ಯು ಸರ್, ನಿಮ್ಮೆಲ್ಲರ ಆಶೀರ್ವಾದ. ಥ್ಯಾಂಕ್ ಯು. ಈಗ ಒಂದು ವಿಷಯ ಏನು ಅಂದರೆ, ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಕ್ಕೆ ಬಂದು ನೋಡಲ್ಲ ಜನ ಅನ್ನೋದು ಹೇಳ್ತಾರೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ನಾವು ನೋಡ್ತಾನೇ ಇದ್ದೀವಿ. ನಾನು ನೋಡ್ತಾ ಇದ್ದೀನಿ, ನೀವು ನೋಡ್ತಾನೇ ಇದ್ದೀರಾ. ಒಂದು ರೀತಿ ನೋಡೋಕ್ಕೆ ಹೋದರೆ ಹೌದು, ಥಿಯೇಟ್ರ್ಗಳೆಲ್ಲ ಖಾಲಿ ಬಿಡ್ತಿದೆ ಅಂತ. ಬಟ್ ಅದೇ ಅನ್ಯ ಭಾಷಾ ಚಿತ್ರಗಳಲ್ಲಿ ತುಂಬಿಕೊಂಡಿರ್ತಾರೆ ಅಂತ ಹೇಳ್ತಾರೆ. ದಟ್ ಈಸ್ ಬಿಕಾಸ್ ಬ್ಯಾಂಗ್ಳೂರ್ ಇಸ್ ಎ ಮೆಟ್ರೋಪಾಲಿಟನ್ ಸಿಟಿ ಆ್ಯಂಡ್ ಎಲ್ಲ ಜನಾಂಗನೂ ಇಲ್ಲಿ ತುಂಬಿಕೊಂಡಿದ್ದಾರೆ ಎಲ್ಲ ಅಂತಾರೆ. ಬಟ್ ಹಾಲಿವುಡ್ ಕೂಡ ಬೆಂಗಳೂರಿನಲ್ಲಿ ಪೊಟೆನ್ಷಿಯಲ್ ಮಾರ್ಕೆಟ್ನ ಕಂಡುಕೊಂಡಿದೆ. ಸೊ ನಾವೆಲ್ಲೋ ಎಡುತ್ತಾ ಇದ್ದೀವ, ನಾವು ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲಾದರೂ ಹಿಂದೆ ಇದ್ದೀವ, ಅಥವಾ ನಾವು ಕಂಟೆಂಟ್ ಕೊಡೋದ್ರಲ್ಲಿ. ಅಂದರೆ ಕಂಟೆಂಟ್ ಅನ್ನೋದು ನೋಡಿ, ನೀವು ಇವಾಗ ಹೇಳ್ತಾ ಇದ್ದೀರ ನೈಜ ಘಟನೆ ಜೊತೆಗೆ ಒಬ್ಬರು ACP ಆದಂಥವರು ಕೊಟ್ಟಿದ್ದಂಥ ಕತೆ, ಆ ಕತೆ ಆಧಾರಿತವಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಜನ ಚಾರ್ಜ್ ಶೀಟ್ ಚಿತ್ರವನ್ನು ಚಿತ್ರಮಂದಿರದಲ್ಲಿ ಯಾಕೆ ನೋಡಬೇಕು ಅಂತ ನೀವು ಹೇಳ್ತೀರಾ? ಓಕೆ, ಚಾರ್ಜ್ ಶೀಟ್ ಚಿತ್ರ ಆ್ಯಕ್ಚುಲಾಗಿ ಇದು ಹಿಸ್ಟ್ರಿ. 2003 to 2008 ಏನಾಗುತ್ತೆ ಅದನ್ನು ಹಿಸ್ಟ್ರಿ. ಅದು ಎಲ್ಲ ಪುಸ್ತಕದಲ್ಲೂ ಒಂದಷ್ಟು ಉಲ್ಲೇಖಗಳಾಗಿದೆ. ಒಂದು. ಎರಡನೇದು, ನಮ್ಮ ಫ್ಯಾಮಿಲಿ, ಇವಾಗ ನಾನು ಅಥವಾ ನೀವು, ನಿಮ್ಮ ಮನೆ ಮಗಳು 4 ಜನ ಇರ್ತೀರ. ನಾರ್ಮಲಾಗಿ ಏನಾಗುತ್ತೆ, ಅಪ್ಪನೇ ಎಲ್ಲರ ಮೇಲೆ ವಿಜಿಲ್ ಇಟ್ಟಿರ್ತಾನೆ, ಗಮನ, ನನ್ನ ಮಗಳಲ್ಲಿ ನನ್ನ ಮಗ ಎಲ್ಲಿ ಅಂತ.
ಆದರೆ ಇದು ಒಂದು ರಿವರ್ಸ್ ಮಾಡಿ ನೋಡೋಣ. ಇವಾಗ ಅಮ್ಮನೇ ಗಂಡನ ಅಂದರೆ ಹೆಂಡ್ತಿನೇ ಗಂಡನ ಮೇಲೆ ವಿಜಿಲ್ ಇಟ್ಟಿರ್ಬೋದು, ಹೆಂಡ್ತಿನೇ ಮಕ್ಕಳ ಮೇಲೆ ವಿಜಿಲ್ ಇಟ್ಟಿರ್ಬೋದು. ಈ ಒಂದು ಸಿಚುವೇಶನ್ನು ಯಾರು ತೋರಿಸಿಲ್ಲ. ಇದೊಂದು ವಿಭಿನ್ನವಾದ ಪ್ರಯೋಗ ಇದು. ಸೊ ಇದು ಒಂದು ಪ್ಲಸ್. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಇದು ನೈಜ ಘಟನೆ ಆಧಾರಿತ ಚಿತ್ರ. ಆ ಪುಸ್ತಕ ಓದಿರೋರಿಗೆ ಇದು ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಅವರು ಪುಸ್ತಕ ಬರೆದಿರೋದು ಐ ವಿಟ್ನೆಸ್ ಅಂತ ಪುಸ್ತಕ ಓದಿರೋರಿಗೆ ಅಲ್ಲಿ ಏನೇನು ಕ್ಯಾರೆಕ್ಟ್ರು, ಏನೇನಾಯಿತು, ಇನ್ವೆಸ್ಟಿಗೇಷನ್ ಹೆಂಗಾಯಿತು. ಅಂದರೆ 2003, 2008 ಯಾವತ್ತು ಉದಾಹರಣೆಗೆ ನಮ್ಮ ಮೊಬೈಲಲ್ಲಿ ಇವತ್ತು CDR ಟಕ್ ಅಂತ ನೀವು ಒಂದು ರಿಕ್ವೆಸ್ಟ್ ಹಾಕಿದ್ರೆ ಇದರಲ್ಲಿ ಪೋರ್ಟಲಲ್ಲಿ ಹೋಗಿ ನಿಮಗೆ ವಿತ್ CDR ಲಿಸ್ಟ್ ಕಳಿಸ್ಬಿಡ್ತಾರೆ. 2003 to 2008 CDR ರಿಕ್ವೆಸ್ಟೇ ಇರ್ತಿರಲಿಲ್ಲ. ಅವಾಗ ಏನೇ ಮಾಡಬೇಕಾಗಿದ್ದು, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ನೀವು ಲೆಟ್ರ್ ಬರೆದು ಅದನ್ನು ಫೈಲ್ನ ಆ ನಂಬರ್ನ ಸೇರಿಸಿ ಅಲ್ಲಿಂದ ಡಾಟಾ ಮೈನ್ ಮಾಡಿ ಡಾಟಾ ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಗೆ ಕೊಡೋರು. ಅದು ತುಂಬ ಲಬೋರಿಯಸ್ ಪ್ರೊಸೆಸ್ ಅದು. ಸೊ ಇದೆಲ್ಲ ಒಂಥರ ಹೊಸದಾಗಿ ಇದೆ. ಇದೆಲ್ಲ ಹೊಸದಾಗಿರೋದ್ರಿಂದ ಆ ಒಂದು ಟೈಮಲ್ಲಿ ಕಾಲಘಟ್ಟದಲ್ಲಿ ಇನ್ವೆಸ್ಟಿಗೇಷನ್ ಎಷ್ಟು ಕಷ್ಟ ಆಯ್ತು. ಇವಾಗ CCTV ಕ್ಯಾಮ್ರಾ ಎಲ್ಲ ಇದೆ, ಯಾರೋ ಗಾಡಿ ಎತ್ಕೊಂಡು ಹೋದನ್ನು ಟಕ್ ಅಂತ ಹಿಡಿದು ಬಿಡ್ತಾರೆ. ಅವತ್ತಿನ ದಿನ ಚಾಲೆಂಜಸ್ ಇತ್ತು. ಅದು ಹೆಂಗೆ ಕರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ಕುತೂಹಲವಾದ ಒಂದು ಸಂಗತಿ. ಸೊ ಇದು ಒಂದು ಸಾಕಷ್ಟು ಅಂಶಗಳಿದೆ. ನಾನು ಹೇಳಿರೋದು ಒಂದು ಫ್ಯೂ ಆಫ್ ದ ಐಟಮ್ಸ್ ಅಷ್ಟೇ. ಆಮೇಲೆ ಅಪ್ಪ ಮತ್ತು ಮಗಳಿಗಿರೋ ಅಂಥ ಒಂದು ಬಾಂಡಿಂಗು, ಆಮೇಲೆ ನಮ್ಮ ಮನೇಲೂ ಈ ಥರ ನಡೀಬೋದಾ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಈ ಥರ ನಡೀಬೋದಾ ಅನ್ನೋದೊಂದು ಕ್ವಶನ್ ಮಾರ್ಕು. ಸೊ ಸಾಕಷ್ಟು ವಿಷಯಗಳಿದೆ. ನಾನು ಹೇಳಿರೋದು ಕೆಲವು ಆ ಥರ ಸುಮಾರಿದೆ. ಸಿನಿಮಾ ನೀವು ನೋಡಿದ್ರೆ ನಿಮಗೆ ಯು ವಿಲ್ ಗೆಟ್ ಕನೆಕ್ಟೆಡ್. ಇವಾಗ ನಾನು ಕಾಮನ್ ಮ್ಯಾನ್. ಇವಾಗ ಏನಂದರೆ, ಇವಾಗ ಏನೋ ಬಿಲ್ಟಪ್ ತೋರಿಸ್ಬಿಟ್ರೆ ನಾನು ಕನೆಕ್ಟ್ ಆಗಲ್ಲ ಜನ. ಯಾಕಂದರೆ ಅದು ಮಾಡ್ತಾರೋರು ಬೇರೆ. ಇವಾಗ ನನ್ನ ನಾನು ತೋರಿಸ್ಬೇಕಾದ್ರೆ ಮಾತ್ರ ಜನ ನನ್ನ ಕನೆಕ್ಟ್. ನಡ್ಕೊಂಬಂದ ಅಂತ ಕನೆಕ್ಟ್ ಆಗ್ತೀನಿ. ನಾನೇನೋ ಒಂದು ಫ್ಲೈಟಲ್ಲಿ ಇಳಿದ್ಬಿಟ್ಟು ನಡ್ಕೊಂಬಂದು ಸೂಟರ್ಲ ಕನ್ನಡ ಹಾಕೊಂಡು ನಡ್ಕೊಂಬರ್ತಾ ಇದ್ರೆ ಅದು ಜನ ಕನೆಕ್ಟ್ ಮಾಡ್ಕೊಳಲ್ಲ. ಒಂದು ಟೈಮ್ ಇತ್ತು ಅದು ನೋಡೋಕ್ಕೆ. ಇವಾಗ ಅದು ಬಂದರೆ ಬಿಲ್ಟಪ್ ಸೀನ್ ಬಂದರೆ ಸಾಕು ಅಂತಾರೆ. ಯಾಕಂದರೆ ಇವತ್ತು ಇನ್ಸ್ಟಾಗ್ರಾಮ್ ಇದೆ, ನನ್ನ ಬಿಲ್ಟಪ್ ನಾನೇ ತಕ್ಕೊತೀನಿ, ಒಂದು ಮ್ಯೂಸಿಕ್ ಹಾಕ್ಕೊತೀನಿ, ನನ್ನ 4000 ಜನ ನೋಡ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ನಾನು ಏನು ನೈಜತೆ ಇದೆಯೋ ಆದಷ್ಟು ನೈಜತೆನ ನಾನು ಸಿನಿಮಾದಲ್ಲಿ ತೋರಿಸಿದ್ದೀನಿ. ಸುಖಿ